ಗುಡ್ ಮಾರ್ನಿಂಗ್, ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಆಶ್ರಿತ್ ಪನ್ನಾಯಮ್ ಅಂತ. ನಾನು ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸಿಗೆ ಜಾಯ್ನ್ ಆಗಿದ್ದೀನಿ. ನಾನು ಹಾಗೆ ಫ್ಯೂಚರಲ್ಲಿ ಡಿಜಿಟಲ್ ಏಜೆನ್ಸಿ ಓಪನ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದೆ. ಹಂಗೆ ಡಿಜಿಟಲ್ ಸರ್ವೀಸಸ್ ಎಲ್ಲ ಕೊಡಬೇಕು ಅಂತ ಇಂಟ್ರೆಸ್ಟ್ ಇದೆ. ಹಂಗೆ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸಿಗೆ ಜಾಯ್ನ್ ಆಗಿದ್ದೀನಿ. ಹಂಗೆ ಸ್ವಲ್ಪ 15 ಡೇಸಿಂದ ಕ್ಲಾಸಸ್ ಸ್ಟಾರ್ಟ್ ಆಗಿದೆ. ಫಸ್ಟು ಟಾಪಿಕ್ ಬಂದುಬಿಟ್ಟು ಕೀವರ್ಡ್ ರಿಸರ್ಚು. ಫಸ್ಟು ವೆಬ್ಸೈಟ್ ಡಿಸೈನ್ ಮಾಡೋಕ್ಕಿಂತ ಮುಂಚೆ, ವೆಬ್ಸೈಟ್ ಕ್ರಿಯೇಟ್ ಮಾಡೋಕ್ಕಿಂತ ಮುಂಚೆ ಕೀವರ್ಡ್ ರಿಸರ್ಚ್ ತುಂಬ ಇಂಪಾರ್ಟೆಂಟ್. ಯಾವುದೇ ಬಿಸ್ನೆಸ್ಸಲ್ಲಾಗಲಿ ಯಾವುದೇ ವೆಬ್ಸೈಟಲ್ಲಾಗಲಿ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾನು ಆ ಟಾಪಿಕ್ ಮೇಲೆ ಇವತ್ತು ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ನನ್ನ ಬಿಸ್ನೆಸ್ ನಾನು ಫ್ಯೂಚರಲ್ಲಿ ಓಪನ್ ಮಾಡ್ತೀನಿ, ಇನ್ನೂ ಓಪನ್ ಮಾಡಿಲ್ಲ, ಓಪನ್ ಆಗುತ್ತೆ. ಡಿಜಿಗುರು ಅಂತ ನನ್ನ ವೆಬ್ಸೈಟ್ ಬಂದುಬಿಟ್ಟು digiguru.co.in ಅಂತ. ಮತ್ತು ನನ್ನ ವೆಬ್ಸೈಟಲ್ಲಿ ಹೋಮ್ ಪೇಜ್, ಅಬೌಟ್ ಅಸ್, ಸರ್ವೀಸಸ್, ಕಾಂಟ್ಯಾಕ್ಟರ್ಸ್ ಅಂತ ಡಿಫ್ರೆಂಟ್ ಪೇಜಸ್ ಇದೆ. ಅದರಲ್ಲಿ ಫಸ್ಟ್ ಬಂದುಬಿಟ್ಟು ಹೋಮ್ ಪೇಜಲ್ಲಿ ನಾನು ಯಾವ್ಯಾವ ಕೀವರ್ಡ್ ರಿಸರ್ಚ್ನ ಟಾರ್ಗೆಟ್ ಮಾಡಿದ್ದೀನಿ ಅಂದರೆ ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿ ಇನ್ ಬ್ಯಾಂಗಲೂರು ಮತ್ತು ಬೆಸ್ಟ್ ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿ ಇನ್ ಬ್ಯಾಂಗ್ಳೂರು. ಲೈಕ್ ಕೀವರ್ಡ್ಸ್ನ ನಾನು ಎಲ್ಲಿಂದ ಇದ್ದೀನಿ ಮತ್ತು ನಮ್ಮ ಸರ್ ಹೇಳ್ದಂಗೆ ನಾನು ನೋಡ್ದಂಗೆ ಯಾವುದೇ ಕೀವರ್ಡ್ ಆಗಲಿ ಅದ್ರ ವಾಲ್ಯೂಮ್ 1000 ಮೇಲಿದ್ದರೆ ಅದು ಬೇಗ ಈಸಿಯಾಗಿ ಟಾರ್ಗೆಟ್ ಮಾಡ್ಬೋದು, ಈಸಿಯಾಗಿ ರ್ಯಾಂಕ್ ಮಾಡ್ಬೋದು. ಬಟ್ 1000 ಮೇಲಿದ್ರೆ ಹಾಗೆ ನಾನು ಈ ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿ ಇನ್ ಬ್ಯಾಂಗ್ಳೂರು ಅನ್ನೋದನ್ನು ನಾನು ಪ್ರೈಮರಿ ಕೀವರ್ಡ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ನನ್ನ ಹೋಮ್ ಪೇಜಲ್ಲಿ ಇದನ್ನೇ ಪ್ರೈಮರಿ ಕೀವರ್ಡ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಕೀವರ್ಡ್ ಯೂಸ್ ಮಾಡಬೇಕಾದ್ರೆ ಒಂದು ಪೇಜಲ್ಲಿ 4 to 5 ಕೀವರ್ಡ್ಸ್ ಆರಾಮಾಗಿ ಯೂಸ್ ಮಾಡ್ಬೋದು. ಮತ್ತು ಅಬೌಟ್ ಅಸ್ ಪೇಜಲ್ಲಿ ಏನೇನು ಇನ್ಕ್ಲೂಡ್ ಆಗಿರುತ್ತಂದರೆ ನನ್ನ ಬಿಸ್ನೆಸ್ ಬಗ್ಗೆ, ಹಾಗೆ ಟೆಸ್ಟಿಮೋನಿಯಲ್ಸ್, ವೀಡಿಯೋಸ್, ಪಿಕ್ಚರ್ಸ್ ಏನಾದರೂ ಇದ್ದರೆ, ಮತ್ತು ನಾನು ಏನೇನು ವರ್ಕ್ಸ್ ಮಾಡಿದ್ದೀನಿ, ನನ್ನ ಕಂಪ್ನಿ ಬಗ್ಗೆ ಏನೇನೋ ಅದ್ರ ಬಗ್ಗೆ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ ಅಬೌಟ್ ಅಸ್ ಪೇಜಲ್ಲಿ. ನಾನಿವಾಗ ಸರ್ವೀಸಸ್ಸಲ್ಲಿ 3 ಸರ್ವೀಸಸ್ನ ನಾನು ಟಾರ್ಗೆಟ್ ಮಾಡ್ತಾಯಿದ್ದೀನಿ. ಒಂದು SEO, ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್, ಮತ್ತು SMM, ಸರ್ಚ್ ಸೋಷಲ್ ಮೀಡಿಯಾ ಮಾರ್ಕೆಟಿಂಗ್, ಹಾಗೆ PPC ಆರ್ ಗೂಗಲ್ ಆ್ಯಡ್ಸ್. ಇವಾಗ ಫಸ್ಟ್ ಸರ್ವಿಸ್ ಬಂದುಬಿಟ್ಟು ನಂದು SEO, ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್. ಅದರಲ್ಲಿ ನಾನು ಕೀವರ್ಡ್ ರಿಸರ್ಚ್ ಪಾರ್ಟ್ ತೊಗೊಂಡ್ರೆ 3 ಕೀವರ್ಡ್ಸ್ನ ನಾನು ಟಾರ್ಗೆಟ್ ಮಾಡಿದ್ದೀನಿ. ಅದರಲ್ಲಿ ಫಸ್ಟ್ ಬಂದುಬಿಟ್ಟು SEO ಕಂಪನಿ ಇನ್ ಬ್ಯಾಂಗಲೂರು, ಮತ್ತು SEO ಸರ್ವೀಸಸ್ ಇನ್ ಬ್ಯಾಂಗಲೂರು, ಬೆಸ್ಟ್ SEO ಕಂಪನಿ ಇನ್ ಬ್ಯಾಂಗಲೂರು. ಮತ್ತು ಫಸ್ಟ್ ನಂದು ಈ ಪೇಜಲ್ಲಿ ಪ್ರೈಮರಿ ಕೀವರ್ಡ್ ಬಂದುಬಿಟ್ಟು SEO ಕಂಪನಿ ಇನ್ ಬ್ಯಾಂಗ್ಳೂರು. ನೀವು ವಾಲ್ಯೂಮು ನೋಡ್ಬೋದು 1900. ಅದು ಲಾಸ್ಟ್ 1 ಮಂತಲ್ಲೇ 1900 ಪೀಪಲ್ ಸರ್ಚ್ ಮಾಡಿದ್ದಾರೆ ಈ ಕೀವರ್ಡ್ನ. ಮತ್ತು ನಾನು ಇನ್ನೊಂದು ನೋಡಿದೆ, ಇಲ್ಲಿ ನೀವು ಇನ್ನೊಂದು ಗಮನಿಸ್ಬೋದು, ಎಲ್ಲ ಕೀವರ್ಡ್ಸು ಸೇಮ್ ಮೀನಿಂಗು ಬಟ್ ಡಿಫ್ರೆಂಟ್ ವರ್ಡಿಂಗಲ್ಲಿದೆ. ನಾನು ನೆನ್ನೆ ಹಂಗೆ ಸರ್ಚ್ ಮಾಡಬೇಕಾದ್ರೆ ಎಲ್ಲ ಕೀವರ್ಡ್ಸ್ನು ಸರ್ಚ್ ಮಾಡ್ತಾಯಿದ್ದೆ, ಬಟ್ ರ್ಯಾಂಕ್ ಮಾಡಿರೋ ಎಲ್ಲ ವೆಬ್ಸೈಟು ಒಂದೇ. ಮತ್ತು ಯಾವಾಗ್ಲೂ ಕೀವರ್ಡ್ಸ್ ಒಂದೊಂದು ಕೀವರ್ಡು ಸಪ್ರೇಟ್ ಪೇಜಸ್ಸಲ್ಲಿ ನಾವು ಯಾವತ್ತೂ ಯೂಸ್ ಮಾಡ್ಬೋದು. ಎಲ್ಲ ಕೀವರ್ಡ್ಸ್ನು ಒಂದೇ ಪೇಜಲ್ಲಿ ಲೈಕ್ ಅಪ್ಲೈ ಮಾಡಿ ರ್ಯಾಂಕ್ ಮಾಡಬೇಕು, ಆವಾಗ ನಮ್ಮ ವೆಬ್ಸೈಟು ಟಾಪಲ್ಲಿ ಬರುತ್ತೆ ಅಂತ ನಾನು ಅದೊಂದು ಗಮನಿಸಿದೆ. ಮತ್ತು ನೆಕ್ಸ್ಟು ಸರ್ವಿಸ್ ಬಂದುಬಿಟ್ಟು ಸೋಷಲ್ ಮೀಡಿಯಾ ಮಾರ್ಕೆಟಿಂಗ್ ಪೇಜ್. ಲೈಕ್ ಫಸ್ಟ್ ಸರ್ವಿಸ್ ಸಪ್ರೇಟ್ ಪೇಜು, ಸೆಕೆಂಡ್ ಸರ್ವಿಸ್ ಸಪ್ರೇಟ್ ಪೇಜು, ಆ ಥರ ಲೈಕ್ ಮಾಡ್ಕೊತ ಬಂದರೆ ಒಳ್ಳೆಯದು ಅಂತ ನಾನು ಅಂದ್ಕೊಂಡೆ. ಮತ್ತು ಸೋಷಲ್ ಮೀಡಿಯಾ ಮಾರ್ಕೆಟಿಂಗಲ್ಲಿ ನಾನು ಈ 3 ಕೀವರ್ಡ್ಸ್ನ ಯೂಸ್ ಮಾಡಿದ್ದೀನಿ. ದಟ್ ಸೋಷಲ್ ಮೀಡಿಯಾ ಮಾರ್ಕೆಟಿಂಗ್ ಏಜೆನ್ಸಿ ಇನ್ ಬ್ಯಾಂಗಲೂರು, ಸೋಷಲ್ ಮೀಡಿಯಾ ಮಾರ್ಕೆಟಿಂಗ್ ಸರ್ವಿಸಸ್ ಇನ್ ಬ್ಯಾಂಗಲೂರು, ಸೋಷಲ್ ಮೀಡಿಯಾ ಮಾರ್ಕೆಟಿಂಗ್ ಕಂಪ್ನಿ ಇನ್ ಬ್ಯಾಂಗಲೂರು. ನೀವಿಲ್ಲೂ ನೋಡ್ಬೋದು 3 ಕೀವರ್ಡ್ ಸೇಮ್ ಮೀನಿಂಗ್ ಬಟ್ ಡಿಫ್ರೆಂಟ್, ಒಂದು ವರ್ಡ್ ಮಾತ್ರ ಡಿಫ್ರೆಂಟ್ ಇದೆ. ಇಲ್ಲಿ ಲಾಸ್ಟ್ 1 ಮಂತಲ್ಲೇ ಸೋಷಲ್ ಮೀಡಿಯಾ ಮಾರ್ಕೆಟಿಂಗ್ ಏಜೆನ್ಸಿ ಬ್ಯಾಂಗ್ಳೂರು ಅದನ್ನು ಕೀವರ್ಡ್ ಆಗಿ ನಾನು ತೊಗೋತಾ ಇದ್ದೀನಿ. ಮತ್ತು ಲಾಸ್ಟ್ 1 ಮಂತಲ್ಲೇ ಅದ್ರ ವಾಲ್ಯೂಮ್ ಬಂದುಬಿಟ್ಟು 590. ಬಟ್ ಯಾವಾಗ್ಲೂ 1000 ವಾಲ್ಯೂಮ್ ಕೆಳಗಿರೋ ಕೀವರ್ಡ್ಸ್ ಯೂಸ್ ಮಾಡಬೇಕಾದ್ರೆ 6 to 7 ಕೀವರ್ಡ್ಸ್ ಯೂಸ್ ಮಾಡೋದ್ರಿಂದ ಒಳ್ಳೆಯದಾಗುತ್ತೆ. ಬಿಕಾಸ್ ಇವಾಗ 1000 ಕೆಳಗಿನ ಇದ್ದರೆ ಇಷ್ಟು ಪಾಪ್ಯುಲೇಷನಲ್ಲಿ ಅಷ್ಟು ಜನ ಯಾರು ಬಂದು ನಮ್ಮ ವೆಬ್ಸೈಟ್ನ ವಿಸಿಟ್ ಮಾಡ್ತಾರೆ. ಅದಕ್ಕೋಸ್ಕರ ಅವಾಗ ಜಾಸ್ತಿ ಕೀವರ್ಡ್ಸ್ ಯೂಸ್ ಮಾಡಿದ್ರೆ ನಮಗೂ ಯೂಸ್ ಆಗುತ್ತೆ ರ್ಯಾಂಕ್ ಮಾಡೋಕ್ಕೆ, ಟಾಪಲ್ಲಿ ಬರೋಕ್ಕೆ. ನೆಕ್ಸ್ಟ್ ಸರ್ವಿಸ್ ಬಂದುಬಿಟ್ಟು ನಂದು PPC, ಪೇಪರ್ ಕ್ಲಿಕ್. ಇದರಲ್ಲಿ ಈ ಪೇಜಲ್ಲಿ ನಾನು ಅಟ್ ಪ್ರೆಸೆಂಟ್ 4 ಕೀವರ್ಡ್ಸ್ ಯೂಸ್ ಮಾಡಿದ್ದೀನಿ. ಇನ್ನೂ ಒಂದು 2 ಕೀವರ್ಡ್ಸ್ನ ನಾನು ಆ್ಯಡ್ ಮಾಡ್ತೀನಿ. ಮತ್ತು ಪೇಪರ್ ಕ್ಲಿಕ್ಗೂ ಗೂಗಲ್ ಆ್ಯಡ್ಸು ಆಲ್ಮೋಸ್ಟ್ ಸೇಮ್.
ಗೂಗಲ್ ಆ್ಯಡ್ಸ್ ಒಳಗೇ ಪೇಪರ್ ಕ್ಲಿಕ್ ಬರೋದು. ಇದರಲ್ಲಿ ನನ್ನ ಮೇನ್ ಕೀವರ್ಡ್ ಬಂದುಬಿಟ್ಟು ಪಿ ಪಿ ಸಿ ಕಂಪನಿ ಇನ್ ಬ್ಯಾಂಗ್ಳೂರು, ಗೂಗಲ್ ಆ್ಯಡ್ಸ್ ಏಜೆನ್ಸಿ ಇನ್ ಬ್ಯಾಂಗ್ಳೂರು, ಪಿ ಪಿ ಸಿ ಏಜೆನ್ಸಿ ಇನ್ ಬ್ಯಾಂಗ್ಳೂರು, ಸೋಷಲ್ ಮೀಡಿಯಾ ಮಾರ್ಕೆಟಿಂಗ್ ಕಂಪನಿ ಬ್ಯಾಂಗ್ಳೂರು. ಮತ್ತು ಇಲ್ಲಿ ನೀವು ನೋಡ್ಬೋದು, ಇದು ಕಮ್ಮಿ ವಾಲ್ಯೂಮ್ಸ್ ಕಮ್ಮಿ ಇದೆ. ಈ ಮೂರದ್ದು ವಾಲ್ಯೂಮ್ಸ್ ಕಮ್ಮಿ ಇರೋದ್ರಿಂದ ನಾನು ಆಗಲೇ ಹೇಳ್ದಂಗೆ ಜಾಸ್ತಿ ಕೀವರ್ಡ್ಸ್ ಇಲ್ಲಿ ಯೂಸ್ ಮಾಡಬೇಕು. ಇಲ್ಲ ಅಂದರೆ ಅವಾಗ ನಮ್ಮ ವೆಬ್ಸೈಟು ಮೇಲ್ ಬರೋಕ್ಕೆ ಕಷ್ಟ ಆಗುತ್ತೆ ಮತ್ತು ರೆಕಗ್ನೈಸು ಆಗೋಕ್ಕೆ ತುಂಬ ಕಷ್ಟ ಆಗುತ್ತೆ. ಆಮೇಲೆ ಇನ್ ಫ್ಯೂಚರ್ ಡೇಸಲ್ಲಿ ನಾನು ಬ್ಲಾಗ್ಸ್ ಇದ್ರ ರಿಲೇಟೆಡ್ ಕಂಟೆಂಟ್ಸ್ ಎಲ್ಲ ಬರೆದ್ಬಿಟ್ಟು ಅದರಲ್ಲಿ ಬ್ಲಾಗ್ಸ್ ಎಲ್ಲ ಪೋಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಇನ್ನು ಕಾಂಟ್ಯಾಕ್ಟ್ ಅಸ್ ಪೇಜಲ್ಲಿ ನಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸು ಮತ್ತು ಇನ್ಸ್ಟಾಗ್ರಾಮ್ ಪೇಜ್, ಟ್ವಿಟರ್ ಪೇಜ್ ಎಲ್ಲ ಆ್ಯಡ್ ಮಾಡಿ ವೆಬ್ಸೈಟ್ ಕ್ರಿಯೇಟ್ ಮಾಡ್ತೀನಿ. ಇನ್ನು ಮುಂದಿನ ಫ್ಯೂಚರ್ ಲೈಕ್ SEO ಅದು ಹೆಂಗೆ ಸರ್ವಿಸ್ ಕೊಡ್ತೀರಾ ಅಂತ ಮುಂದಿನ ವೀಡಿಯೋಸಲ್ಲಿ ನಾನು ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು.